ಎಕ್ಸ್ಕ್ಯೂಸ್ ನಮಸ್ಕಾರ. ನಮಸ್ಕಾರ. ಏನ್ರಪ್ಪ ನರವಾನರಗಳ? ಒಂದ್ ಸಿಗರೇಟ್ ಇದ್ರೆ ಅದಕ್ಕೆ ಯಾಕ್ರಿ ಕರೆಂಟ್ ಹೊಡೆದ ಕಾಗೆ ತರ ಬಾಯ್ ಬಿಟ್ಕೊಂಡ್ ನಿಂತಿದ್ದೀರಾ? ನಾನೇನು ಏಕೆ ಪಾಕಿಸ್ತಾನ್ ಕಣ್ ಕೇಳದ್ನ ಇಲ್ಲ ಐಡೆಕ್ಸ್ ಬಾಂಬ್ ಕೇಳದ್ನ? ಆಫ್ಟರ್ ಆಲ್ ಒಂದು ಸಿಗರೇಟ್ ಇದ್ರೆ ಕೊಡಿ, ಇಲ್ಲಾಂದ್ರೆ ರೈಟ್ ಸಿಗರೇಟ್ ಇಲ್ದಿರೋ ಪ್ರಿನ್ಸಿಪಾಲ್ ಇವನಪ್ಪ. ಏನ್ರು ಮೊನ್ನೆ ಅಪೋಸಿಷನ್ ಪಾರ್ಟಿ, ನಿನ್ನೆ ಭಾಷಣ, ಇವತ್ತು ಪಕ್ಷಾಂತರ. ಗುರು 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 ಏನ್ ಗುರು ಇದು? ಕಾರ್ ಎಲ್ಲಿ? ಮನೇಲಿ. ಮತ್ತೆ ನೀನು? ಬಸ್ಸಲ್ಲಿ. ಕಾರು ತುಂಬಾ ಬೋರು, ಆದ್ರೆ ಬಸ್ಸು ಎಷ್ಟು ಮಜವಾಗಿತ್ತು ಗೊತ್ತಾ? ಮಜವಾಗಿದ್ದು ಬಸ್ಸ ಅಥವಾ ಬಸ್ನಲ್ಲಿದ್ದ ಕಂಪನಿನ? ಎರಡು. ಗ್ರೋ, ಇವತ್ತು ಫ್ರೈಡೆ, ಕನ್ನಡ ಸಿನಿಮಾ ರಿಲೀಸು. ಅದಕ್ಕೇನೀಗ? ಇವತ್ ಕಾಲೇಜಿ ರಜಾ, ಸಾಯಂಕಾಲ ಪಬ್, ರಾತ್ರಿ ಡಿಸ್ಕೋ. ಶರಾಬ್. ಇವತ್ತಿಂದ ಎಲ್ಲ ಚೇಂಜ್. ಶುಕ್ರವಾರದ ಪ್ರೋಗ್ರಾಮ್ ಎಲ್ಲ ಸಂಡೇ ಶಿಫ್ಟ್ ಆಗಿದೆ. ಮತ್ತೆ ನೀನೇ ಹೇಳ್ತಿದ್ಯಲ್ಲೋ ಕನ್ನಡ ಸಿನಿಮಾ ರಿಲೀಸ್ ಆದ ತಕ್ಷಣ ನೋಡ್ಬಿಡ್ಬೇಕು, ಆಗ್ಲೇ ಕನ್ನಡ ಉದ್ಧಾರ ಆಗೋದು ಅಂತ. ಆವಾಗ ಆತರ ಹೇಳ್ತಿದ್ದೆ, ಆದ್ರೆ ಈಗ ಹೇಳ್ತಿದ್ದೀನಿ ಕೇಳು. ರಿಲೀಸ್ ಪಿಕ್ಚರ್ ನ ಕಾಲೇಜಿಗೆ ಬಂದ್ ಕೊಡ್ದು ಫ್ರೈಡೇನೆ ನೋಡ್ಬೇಕು ಅಂತ ಏನಿಲ್ಲ, ಸಂಡೇ ನೋಡಿದ್ರು ಕನ್ನಡ ಉದ್ಧಾರ ಆಗುತ್ತೆ. ಇವಾಗೆಲ್ಲ ಮುಚ್ಕೊಂಡು ಕ್ಲಾಸಿಗೆ ನಡೀರಿ. ಕ್ಲಾಸಿಗ? ನಾ ಮಾತ್ರ ಕ್ಲಾಸಿಗೆ ಬರೋದಿಲ್ಲಪ್ಪ. ಬರಲ್ಲ ಅಂದ್ರೆ ಕಾಲೇಜಿಂದ ಕಿಕ್ ಔಟ್ ಮಾಡಿಸ್ತೀನಿ. ಇಡೀ ಕರ್ನಾಟಕದಲ್ಲಿ ಬೇರೆ ಯಾವ ಕಾಲೇಜಲ್ಲೂ ಸೀಟ್ ಸಿಕ್ಬಾರ್ದು, ನಿಮ್ಗೆಲ್ಲ ಹಾಗೆ ಮಾಡ್ತೀನಿ. ನೀನು ಆಕಾಶ್ ತಾನೆ? ಹೌದು, ನಮ್ ಫ್ರೆಂಡು ಆಕಾಶ್ ತಾನೆ. ದ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ನಾರಾಯಣರವರ ಪುತ್ರ ಆಕಾಶ್ ತಾನೆ? ಸಾರಿ, ಐ ಆಮ್ ಆಕಾಶ್, ಫಸ್ಟ್ ಇಯರ್ BA, A section, roll number 1, TISB College, Bangalore. That's my identity. ಆಕಾಶ್, ಇಟ್ಸ್ ಅ ಗ್ರೇಟ್ ಚೇಂಜ್ ಇನ್ ಯುವರ್ ಆಟಿಟ್ಯೂಡ್. ನೀನು ಸೂರ್ಯ ಇದ್ದ ಹಾಗೆ, ನಾವೆಲ್ಲ ಭೂಮಿ ಚಂದ್ರ ಗ್ರಹಗಳಿದ್ದ ಹಾಗೆ. ಇಷ್ಟು ದಿವಸ ಈ ಸೂರ್ಯನ ಗ್ರಹಣ ಇರ್ತಿತ್ತು, ಅದು ಇವತ್ ಬಿಟ್ಟು ಹೋಯ್ತು. ಹೇ, ಇನ್ ಮುಂದೆ ನೀನ್ ತರ ಬೆಳಕಿಗೆ ಎಲ್ಲರ ಲೈಫು ಚೆನ್ನಾಗಾಗುತ್ತೆ ಅಂತ ನಂಗನ್ಸುತ್ತೆ. ಹೋಗೋಣ. ಇವನ್ಗೇನೋ ಆಗಿದೆ ಕಣ್ರೋ. ಇವನಿಗೆ ಹೆಣ್ಣು ಸೊಳ್ಳೆ ಕಚ್ಚಿದೆ ಕಣ್ರು. ಹಾಗಾದ್ರೆ ಇವನಿಗೆ ಮಲೇರಿಯಾ ಬಂದಿರೋದಂತೂ. ಏಯ್, ಆ ಸಿಗರೆಟ್ ಪ್ಯಾಕ್ ಮೇಲೆ ಏನ್ ಬರ್ತಿದೆ? ಹೌದು, ಮೋರ್ ಮೆಂಥಾಲ್. ಅಯ್ಯೋ, ಅದ್ರ ಕೇಳಬಹುದು. ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಗೊತ್ತಿದ್ದು ಯಾಕೆ ಸೇತ್ಯಾ? ಬರೀತಾರಮ್ಮ, 1000 ಬರೀತಾರೆ. ಅದನ್ನೆಲ್ಲ ಫಾಲೋ ಮಾಡಕ್ಕಾಗುತ್ತಾ? ಫ್ಯಾಟ್ ತಿಂದ್ರೆ ಹಾರ್ಟ್ ಪ್ರಾಬ್ಲಮ್, ಖಾರ ತಿಂದ್ರೆ ಅಲ್ಸರ್, ಹುಳಿ ತಿಂದ್ರೆ ಗ್ಯಾಸು, ಉಪ್ಪು ತಿಂದ್ರೆ BP, ಸಿಹಿ ತಿಂದ್ರೆ ಡಯಾಬಿಟಿಸು, ಗುಂಡು ಕಿಲ್ಲರು, ಸಿಗರೆಟ್ ಕ್ಯಾನ್ಸರ್. ಇದನ್ನೆಲ್ಲ ಫಾಲೋ ಮಾಡ್ತಾ ಹೋದ್ರೆ ಮನುಷ್ಯ ಬದುಕಿರೋದಾದ್ರೂ ಏನಕ್ಕೆ? ಆಕಾಶ್, ಒಂದನ್ ಪಡಿಬೇಕು ಅಂದ್ರೆ ಒಂದ್ ಕಳ್ಕೊಳ್ಳೇಬೇಕು. ಇದು ಪ್ರಕೃತಿ ನಿಯಮ. ಹೆಲ್ತ್ ಪಡಿಬೇಕು ಅಂದ್ರೆ ಇದನ್ ಬಿಡ್ಲೇಬೇಕಲ್ವಾ? ಸರಿ, ಆ ಮಾತ್ಬಿಟ್ಟಾಕು. ಸಿಗರೆಟ್ ಸೇದವರೆಲ್ಲ ಇಮಿಡಿಯೇಟ್ ಆಗಿ ಸತ್ತೋಗಲ್ಲ, ಆದ್ರೆ ನಿಧಾನಕ್ಕೆ ರೋಗ ಬಂದ್ ಸಾಯ್ತಾರಲ್ವಾ? ಎಲ್ರು ಒಂದಲ್ಲ ಒಂದಿನ ಸಾಯ್ಲೇಬೇಕಲ್ಲ. ಹಾಗಂತ ಇವತ್ತೇ ನೇಣಾಕೊಂಡ್ ಸಾಯಕಾಗತ್ತಾ? ದೊಡ್ಡವ್ರು ಏನ್ ಹೇಳಿದಾರ ಗೊತ್ತಾ? ಇರೋವರೆಗೂ ಆರೋಗ್ಯವಾಗಿರ್ಬೇಕು ಅಂತ. ಸಾವನ್ನು ನೋವನ್ನು ಹುಡ್ಕೊಂಡು ಹೋಗ್ಬಾರ್ದು. ನಾವ್ ಹುಡ್ಕೊಂಡು ಹೋಗದೆ ಇದ್ರು ನಮ್ಮನ್ನ ಹುಡ್ಕೊಂಡ್ ಬರೋದು ಅವೆರಡೆ. ಪ್ಲೀಸ್, ನಿನಗೋಸ್ಕರ ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಎಂಜಾಯ್ಮೆಂಟ್ ಬಿಟ್ಟಾಯ್ತು. ಇವಾಗ ಇದನ್ನು ಬಿಟ್ಬಿಟ್ಟು ನನ್ನೇನ್ ಸನ್ಯಾಸಿ ಆಗೋಂತ್ಯಾ? ಆಕಾಶ್, ನೀನ್ ನನ್ ಫ್ರೆಂಡ್ ಅಲ್ವಾ? ಡೌಟಾ? ನಮ್ ಫ್ರೆಂಡ್ಶಿಪ್ ಗೋಸ್ಕರ ಈ ಸಿಗರೇಟ್ ಬಿಡ್ತೀಯಾ? ಈ ಹುಡುಗಿರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಅವ್ರ ಹುಡುಗಿಯ ಫಸ್ಟ್ ಡೈಲಾಗೇ ಇದು, ಪ್ಲೀಸ್ ನನಗೋಸ್ಕರ ಸಿಗರೇಟ್ ಬಿಡ್ತೀಯಾ ಅಂತ. ನೋಡು ಆಕಾಶ್, ನೀನ್ ಈ ಸಿಗರೇಟ್ ಬಿಟ್ರೆ ನಾನು ನಿಂಗೊಂದು ಗಿಫ್ಟ್ ಕೊಡ್ತೀನಿ. ನೀನ್ ಗಿಫ್ಟ್ ಕೊಡ್ತೀಯೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ನೀಡ್ ಯುವರ್ ಫ್ರೆಂಡ್ಶಿಪ್. ಯಾಕಂದ್ರೆ ಫ್ರೆಂಡ್ಶಿಪ್ ಇಸ್ ಮೋರ್ ವ್ಯಾಲ್ಯೂಬಲ್ ದನ್ ಅ ಗೋಲ್ಡನ್ ಶಿಪ್. ಈ ಕಾಲದಲ್ಲಿ ಫ್ರೆಂಡ್ಶಿಪ್ ಇಂದ ಹಾಳಾಗೋಗ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಇಲ್ಲ, ಉದ್ಧಾರ ಆಗೋರು ಇದ್ದಾರೆ ಅಂತ ನಾನು ಹೇಳ್ತೀನಿ.
ನೋ, ಈಗಲ್ಲ. ವೇಟ್ ಫಾರ್ ಮೈ ಗಿಫ್ಟ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸಾರಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ ಕ್ಲಾಸಿಗೆ ಫಸ್ಟ್ ಬಂದಿರುವಂತಹ ನಮ್ಮ ಆಕಾಶ್ನನ್ನು ಅಭಿನಂದಿಸಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಆಕಾಶ್, ಪ್ಲೀಸ್. ಆಕಾಶ್, ನೀನ್ ನಡತೆ ನೋಡಿ ಲೈಫ್ ನಲ್ಲಿ ನೀವು ವಿದ್ಯೆಯ ತಲೆಗೆ ಹತ್ತೋದಿಲ್ಲ, ಸೀರಿಯಸ್ನೆಸ್ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನು ಇಷ್ಟು ಫಾಸ್ಟ್ ಆಗಿ ಚೇಂಜ್ ಆಗಿದೆ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ಸಾರಿ ಸರ್, ಈ ನಿಮ್ಮ ಅಪ್ರಿಸಿಯೇಷನ್ ಎಲ್ಲ ಸೇರ್ಬೇಕಾದ್ದು ನನಗಲ್ಲ, ಅಮೃತಾಗೆ. ವಾಟ್? ಎಸ್ ಸರ್, ಶಿ ಇಸ್ ದ ವುಮನ್ ಬಿಹೈಂಡ್ ಮೈ ಸಕ್ಸೆಸ್. ನನ್ನ ಈ ಯಶಸ್ಸಿಗೆ ಆಕಿನ ಸ್ಫೂರ್ತಿ. ಸೊ ದ ಕ್ರೆಡಿಟ್ ಮಸ್ಟ್ ಗೋ ಟು ಹರ್. ಅಮೃತ, ನೋ ಸರ್, ಸಾವಿರಾರು ಜನ ಮಹಾತ್ಮರು ಬೆಳೆಯೋ ರೀತಿ ಬಗ್ಗೆ, ಬದುಕಿನ ನೀತಿ ಬಗ್ಗೆ ಬೇಕಾದಷ್ಟು ಹೇಳೋಗಿದ್ದಾರೆ. ಅವ್ರು ಹೋದ್ರು, ಅವ್ರ ಹಿಂದೆ ಅವ್ರ ಮಾತು ಹೊರಟೋಯ್ತು. ಹೇಳೋದ್ ಸುಲಭ, ಆದ್ರೆ ಮಾಡೋದ್ ಕಷ್ಟ. ಅದನ್ನ ಚಾಲೆಂಜ್ ಆಗಿ ತಗೊಂಡು ಸಾಧಿಸಿರೋದು ಆಕಾಶ್. ಆ ಕ್ರೆಡಿಟ್ ಎಲ್ಲ ಆಕಾಶ್ಗೆ ಸೇರ್ಬೇಕು. ಇಬ್ಬರು ಮಾತು ಒಪ್ಪೋ ಹಾಗಿದೆ. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಆಕಾಶೇ ಸಾಕ್ಷಿ. ಆಕಾಶನ ನೀವೆಲ್ಲ ಮಾದರಿಯಾಗಿ ಇಟ್ಕೋಬೇಕು. ಇದೇ ತರ ನೀವೆಲ್ಲ ರ್ಯಾಂಕ್ ತಗೋಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗ್ಬೇಕು ಅಂತಂದ್ರೆ ನೀವು ನಮ್ಗೊಂದ್ ಸಹಾಯ ಮಾಡ್ಬೇಕು ಸರ್. ಏನಯ್ಯ ಅದು? ಅಮೃತ ತರನೇ ನಮ್ಗೂ ಒಂದೊಂದು ಹುಡುಗಿನ ಸೆಟಪ್ ಮಾಡ್ಕೊಡ್ಬೇಕು ಸರ್. ಅವತ್ತು ನೀನ್ ಸಿಗರೇಟ್ ಬಿಟ್ರೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಆ ಗಿಫ್ಟ್ ನ ಇವತ್ ಕೊಡ್ತಿದ್ದೀನಿ.